ಇಡಿಯಿಂದ ಸಿಎಂ ಹೆಸರು ಬಳಸಿ ಟ್ವೀಟ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಈಗ ಇಡಿ ಅಫಿಷಿಯಲ್ ಆಗಿ ಏನು ಟ್ವೀಟ್ ಮಾಡಿದೆ, ಮುಖ್ಯಮಂತ್ರಿ ಹೆಸರನ್ನ ಇಟ್ಕೊಂಡು ಅವರ ಪುತ್ರ ಹಾಗೆ MLC ಯತೀಂದ್ರ ಕಿಡಿಕಾರಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂದೆ ಹೆಸರು ದುರ್ಬಳಕೆಗೆ ಇಡಿ ಮುಖಾಂತರ ಬಿಜೆಪಿ ಯತ್ನಿಸ್ತಾ ಇದೆ. 142 ಸೈಟ್ ವಶಪಡಿಸಿಕೊಂಡಿರುವುದಕ್ಕೂ 14 ಸೈಟ್ಗಳಿಗೂ ಯಾವುದೇ ಸಂಬಂಧ ಇಲ್ಲ. ಈ ಬಗ್ಗೆ ಕೋರ್ಟ್ನಲ್ಲಿ 27ಕ್ಕೆ ತೀರ್ಪಿದೆ. ಇದರ ನಡುವೆ ಇಡಿ ನಮ್ಮ ತಂದೆಯ ಹೆಸರನ್ನು ಬಳಕೆ ಮಾಡಿದೆ. ಇಲ್ಲಿ ಅದರ ಜೊತೆಗೆ 50-50 ಸೈಟ್ ಹಂಚಿಕೆಯಾಗಿದ್ದೇ ಬಿಜೆಪಿ ಅವಧಿಯ ಸರ್ಕಾರದಲ್ಲಿ. ಅವತ್ತು ಬೊಮ್ಮಾಯಿ CM ಆಗಿದ್ರು. ಅಂದಿನ ಸರ್ಕಾರದಲ್ಲಿದ್ದವ್ರನ್ನ ತನಿಖೆ ನಡೆಸಲಿ ಅಂತ ಯತೀಂದ್ರ ಸವಾಲ್ ಹಾಕಿದ್ದಾರೆ. ಈಗ ಇಡಿ ಅವರು ಮಿಸ್ಲೀಡಿಂಗ್ ಆಗಿ ಟ್ವೀಟ್ ಮಾಡಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೂಡ ಹಗರಣದಲ್ಲಿ ಅವ್ರು ತನಿಖೆ ಮಾಡಿರೋದು ಬೇರೆ ಹಗರಣ. ಮೂಡದಲ್ಲಿ ಬೇರೆಯವ್ರು ಮಾಡಿರೋ ಹಗರಣಗಳ ಬಗ್ಗೆ ತನಿಖೆ ಮಾಡಿದ್ದಾರೆ. ಏನು ನಮಗೆ 4 ಸೈಟ್ ನಾವು ಲೀಗಲ್ ಆಗಿ ತೆಗೆದುಕೊಂಡಿದೀವಿ, ಆ ತನಿಖೆಗೆ ಸಂಬಂಧಪಟ್ಟಿದ್ದಲ್ಲ ಈ ಪ್ರಾಪರ್ಟೀಸ್ಗಳು. ಎಲ್ಲಾ ಪ್ರಾಪರ್ಟೀಸ್ಗಳು ಬೇರೆಯವರು ಮೂಡಾದಲ್ಲಿ ಇಲ್ಲೀಗಲ್ ಆಗಿ ತೆಗೆದುಕೊಂಡಂತ ಸೈಟ್ಗಳ ಬಗ್ಗೆ ಹಗರಣ ಏನಾಗಿತ್ತು ಅದನ್ನ ತನಿಖೆ ಮಾಡಿ ಅಂಥವ್ರ ಪ್ರಾಪರ್ಟಿನ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಪ್ರಾಪರ್ಟಿ ಆಗಲಿ ತಂದೆಯವ್ರ ಪ್ರಾಪರ್ಟಿ ಆಗಲಿ ಯಾವುದು ಕೂಡ ಅಟ್ಯಾಚ್ ಮಾಡಿಲ್ಲ. ಸಂಪೂರ್ಣವಾಗಿ ನಮ್ಮ ಕೇಸ್ಗಿಂತ ಡಿಫರೆಂಟ್ ಆಗಿರುವಂತಹ ಕೇಸ್ಗಳಲ್ಲಿ ಈ ಪ್ರಾಪರ್ಟಿಗಳನ್ನ ಅಟ್ಯಾಚ್ ಮಾಡಿದ್ರು. ಆದ್ರೂ ಕೂಡ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಕೆಲವು ಮಾಧ್ಯಮಗಳು ಕೂಡ ಅದನ್ನ ತಿರ್ಚಿ ಅದೇ ರೀತಿ ಹಾಕಿದ್ದಾರೆ. ಬಟ್ ಅದು ಬೇಕು ಅಂತಲೇ ಮಿಸ್ಚೀಫ್ ಮಾಡಬೇಕು ಅಂತಲೇ ಮಾಡಿದ್ದಾರೆ. ಅದನ್ನ ಹೇಳ್ತಾ ಇರೋದು, ಇಂಟೆನ್ಷನಲ್ ಆಗಿ ಇಡಿ ಅವ್ರ ಕೈಲಿ ಮಿಸ್ಚೀಫ್ ಮಾಡಿಸಿದ್ದಾರೆ. ತಪ್ಪು ಸಂದೇಶ ಹೋಗ್ಲಿ, ಸಿದ್ದರಾಮಯ್ಯ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪ್ರಾಪರ್ಟಿಗಳಿದೆ ಅಂತ ಹೇಳಿ ತಪ್ಪು ಸಂದೇಶ ಹೋಗ್ಲಿ ಅಂತ ಹೇಳಿ ಇಂಟೆನ್ಷನಲ್ ಆಗಿ ಅವರು ಆ ರೀತಿ ಟ್ವೀಟ್ ಮಾಡಿಸಿದ್ದಾರೆ. ಟ್ಯಾಗ್ ಮಾಡೋ ಅಗತ್ಯ ಇರಲಿಲ್ಲ. ಸೊ ಬಟ್ ಇದೆಲ್ಲ ರಾಜಕೀಯ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಇರಬಹುದು. ಹೌದು 27ನೇ ತಾರೀಕು ಮತ್ತೆ ತೀರ್ಪಿದೆ. CBI ಕೊಡ್ಬೇಕಾ ಬೇಡವಾ ಈ ಮೊಕದ್ದಮೆನೆ ಅಂತ ಹೇಳಿ ಕೋರ್ಟ್ ತೆಗೆದುಕೊಳ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಬಹುಶಃ ತಪ್ಪು ಮಿಸ್ಲೀಡ್ ಮಾಡಬೇಕು ಕೋರ್ಟ್ನ ಅಂತ ಹೇಳಿ, ತಪ್ಪು ಪರ್ಸೆಪ್ಷನ್ ಬರ್ಲಿ ಅಂತ ಹೇಳಿ ಮಾಡಿರಬಹುದು ಆಗಿದೆ ಅಂತ ಹೇಳಿ ಬೇರೆಯವ್ರು ಯಾರು ಬೇನಾಮಿ ಹೆಸರಿನಲ್ಲಿ ಸೈಟ್